ಖಾರ ಪ್ರಿಯರಿಗೆ ಇವತ್ತು ನಾನು ಹಳ್ಳಿ ಕಡೆ ಮಾಡುವಂಥ ಒಂದು ವಿಶೇಷವಾದ ಗೊಡ್ಡು ಖಾರ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಬರೀ ರೊಟ್ಟಿ ಚಪಾತಿ ಜೋಡಿ ಅಷ್ಟೇ ಅಲ್ದ ಬಿಸಿ ಬಿಸಿ ರೈಸ್ ಜೋಡಿನೂ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗತ್ತೆ. ಆಮೇಲೆ ಇದಕ್ಕೆ ಜಾಸ್ತಿ ಸಾಮಗ್ರಿನೂ ಬೇಕಾಗೋದಿಲ್ಲ ರೀ. ಮತ್ತು ರುಚಿ ಅಂತರೂ ಅದ್ಭುತ ಅಂತಲೇ ಹೇಳ್ಬೋದು. ಮೊದಲ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು 1 ಚಮಚದಷ್ಟು ಧನಿಯಾ ಮತ್ತು 1 ಚಮಚ ಜೀರಿಗೆ ಹಾಕಿ ಹುರಿಯಾಕತ್ತೀನಿ ರೀ. ಸಣ್ಣ ಉರಿಯೊಳಗೆ ಕೈ ಬಿಡ್ಲಾರ್ದ ಚಲೋತ್ತಂಗೆ ಹುರಿಬೇಕು. ನೋಡ್ರಿ ಎರಡೂ ಹಿಂಗೆ ಕೆಂಪಗಾಗಬೇಕು ಮತ್ತು ಗಮ್ ಅಂತೇಳಿ ಹುರಿದಿದ್ದ ಪರಿಮಳ ಬರಬೇಕು. ಆವಾಗ ಇವನ್ನ ತೆಗಿಬೇಕು. ಆಮೇಲೆ ಒಂದು ಉದ್ದಕ್ಕೆ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು 1 ಗಡ್ಡೆಯಷ್ಟು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯಾಕತ್ತೀನಿ ರೀ. ಹಳ್ಳಿ ಕಡೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಕೆಂಡದಾಗ ಸುಟ್ಟು ಮಾಡ್ತಾರೆ, ಅದಕ್ಕೆ ಅದು ಭಾಳ ರುಚಿ ಆಗತ್ತೆ. ಬೇಕಂದ್ರೆ ನೀವು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿನ ಗ್ಯಾಸ್ ಮೇಲೆ ಸುಡ್ಬೋದು. ಆದ್ರೆ ಕೆಂಡದಾಗ ಸುಟ್ಟೇನು ಮಾಡ್ತೀವಲ್ರಿ ಅದ್ರಷ್ಟೇನು ರುಚಿ ಆಗೋದಿಲ್ಲ. ಮತ್ತು ಗ್ಯಾಸ್ ಮೇಲೆ ಸುಡೋದೈತಲ್ರಿ ಆರೋಗ್ಯಕ್ಕಷ್ಟು ಚಲೋನೂ ಅಲ್ರಿ. ನೋಡ್ರಿ ಹಿಂಗೆ ಕೆಂಪ್ಗೆ ಅಗದಿ ಎಣ್ಣೆ ಕರ್ದಂಗೆ ಆಗಬೇಕು. ಅವಾಗ ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಬೇಕು. ನೆಕ್ಸ್ಟ್ ನಾ ಇಲ್ಲೇ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಯಾಕತ್ತೀನಿ. ಸಣ್ಣ ಉರಿ ಒಳಗೆ ಮೆಣಸಿನ್ಕಾಯಿನ ಗರಿ ಗರಿ ಆಗೋ ತನಕ ಚಲೋ ತೆಂಗು ಹುರಿದು ತೆಗೆದ್ಬಿಡ್ರಿ. ಆಮೇಲೆ ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ಹುರಿಯಾಕತ್ತೀನಿ ರೀ. ಇದನ್ನು ಗರಿ ಗರಿ ಆಗೋ ತನಕ ಚಲೋ ತೆಂಗೆ ಹುರಿತೀನಿ. ನಿಮಗೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಪ್ಪ ಅಂತಂದ್ರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ನೀವು ಚಟ್ನಿ ಮಾಡ್ಕೋಬೋದು. ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಚಟ್ನಿ ಖಾರ ಆಕೈತಿ. ಖಾರ ಬೇಡ ಅಂತಂದ್ರೆ ಈ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು. ಈಗ ಸ್ವಲ್ಪ ಒಂದು 1/4 ಕಪ್ಪಷ್ಟು ಕರಿಬೇವು ಹಾಕಿ ಹುರಿಯಾಕತ್ತೀನಿ ರೀ. ಕಡಾಯಿ ಒಳಗೆ ಆಲ್ರೆಡಿ ಎಣ್ಣೆ ಇರುತ್ತಲ್ರಿ, ಮತ್ತು ನಾವು ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗರಿ ಗರಿ ಆಗೋ ತನಕ ಹುರಿದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಹುರಿಬೇಕು. ಯಾಕಂದ್ರೆ ಕಡಾಯಿ ಆಲ್ರೆಡಿ ಭಾಳ ಬಿಸಿ ಐತಿ. ಆ ಬಿಸಿಯೊಳಗನ ಎರಡು ಚಲೋ ತಂಗೆ ಹುರಿತಾವೆ. ಈಗ ಈ ಗೊಡ್ಡು ಖಾರಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿನ ಹುರಿಯೋದು ಮುಗೀತು. ಇನ್ನು 3 ಸಾಮಗ್ರಿ ಹಾಕ್ಬೇಕ್ರಿ ಇದಕ್ಕೆ. ಯಾವಾಗ ಏನು ಹಾಕಬೇಕು ಅಂಥೇಳಿ ಆಮೇಲೆ ನೋಡೋಣ. ನೆಕ್ಸ್ಟ್ ನಾ ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಖಾರ ಕಲ್ಲಾಗ ಮೊದಲಿನ ಜೀರಿಗೆ ಧನಿಯಾ ಹುರಿದಿಟ್ಟಿದ್ನಲ್ರಿ ಅದನ್ನು ಅರ್ಯಾಕತ್ತೀನಿ. ಇವನ್ನ ಸ್ವಲ್ಪ ಪುಡಿ ಮಾಡಿಕೊಂಡು ಈಗ ಉಳ್ಕಿದ್ದೆಲ್ಲ ಸಾಮಗ್ರಿ ಇದ್ದವಲ್ರಿ ಅವನ್ನ ಹಾಕಕತ್ತೀನಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಇವೆಲ್ಲ ಕೊತ್ತಂಬರಿ ಕರಿಬೇವು ಹುರಿದಿದ್ನಲ್ರಿ ಅವನ್ನ ಹಾಕಕತ್ತೀನಿ. ಎಲ್ಲ ಒಮ್ಮೆ ಹಾಕಿ ನಾವು ಜಜ್ಜಿದ್ರೆ ಧನಿಯಾ ಮತ್ತು ಜೀರಿಗೆ ಇದಾವಲ್ರಿ ಅಷ್ಟು ಚಲೋ ತಂಗಿ ಪುಡಿ ಆಗೋದಿಲ್ಲ, ಸರಿಯಾಗಿ ಪುಡಿ ಆಗಂಗಿಲ್ಲ. ಅದಕ್ಕೆ ಮೊದಲ ಡ್ರೈ ಸಾಮಗ್ರಿನ ಸಣ್ಣ ಮಾಡಿಕೊಂಡು ಆಮೇಲೆ ಹಸಿ ಸಾಮಗ್ರಿ ಇರ್ತಾವಲ್ರಿ ಅವನ್ನ ಹಾಕಬೇಕು. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಯಾಕತ್ತೀನಿ ರೀ. ಎಲ್ಲ ನಾವು ಗರಿ ಗರಿ ಆಗೋತನ ಚಲೋ ತಂಗೆ ಹುರಿದೀವಲ್ರಿ, ಹಾಗಾಗಿ ಭಾಳೊತ್ತೇನು ಆಗೋದಿಲ್ಲ, ಭಾಳ ಜಲ್ದಿಯೂ ಸಣ್ಣ ಆಗ್ತಾವೆ. ಬೇಕಂದ್ರೆ ನೀವು ಈ ಎಲ್ಲ ಸಾಮಗ್ರಿನ ಮಿಕ್ಸಿನೂ ಮಾಡ್ಕೋಬೋದು. ಆದ್ರೆ ಲಕ್ಷ್ಯ ಇರಲಿ, ಮಿಕ್ಸಿ ಮಾಡೋ ಮುಂದೆ ನೀರು ಹಾಕಬಾರ್ದು. ಆದ್ರೆ ಹಿಂಗೆ ಕಲ್ಲಾಗ ನಾವು ಅರೆದ್ಬಿಟ್ಟು ಗೊಡ್ಡು ಖಾರ ಮಾಡ್ತೀವಲ್ರಿ, ಭಾಳ ಅಂದ್ರೆ ಭಾಳ ರುಚಿ ಆಗುತ್ತೆ. ನಿಮ್ಮ ಮನ್ಯಾಗ ಏನ್ರಿ ಖಾರ ಕಲ್ಲು ಇತ್ತಪ್ಪ ಅಂತಂದ್ರೆ ಒಂದ್ಸಲ ಈ ಚಟ್ನಿನ ಟ್ರೈ ಮಾಡಿ ನೋಡ್ರಿ. ಆಮೇಲೆ ಭಾಳ ಮಂದಿ ಈ ಕಲ್ಲು ಬಗ್ಗೆ ಕೇಳಕತ್ತಿದ್ರಿ, ಖಾರ ಕಲ್ಲು ಎಲ್ಲಿ ತಗೊಂಡಿರಿ ಅಂತೇಳಿ. ಫ್ರೆಂಡ್ಸ್ ಇದು ಭಾಳ ಹಳೆ ಕಾಲದ ಕಲ್ಲು, ನಮ್ಮ ಅಜ್ಜಿಯವ್ರದ್ದು. ಅವ್ರೇನೋ ಮುದೋಳ್ನಾಗ ತಗೊಂಡಿದ್ರಂತೆ. ನಿಮ್ಗೆ ಮುದೋಳ್ನಾಗ ಇಲ್ಲ ಅಂತಂದ್ರೆ ಬನಶಂಕರಿ ಬದಾಮಿ ಜಾತ್ರೆ ಒಳಗೆ ಈ ಥರದ್ದು ಖಾರ ಕಲ್ಲು ಸಿಗ್ತಾವೆ. ಹೊಸ ಕಲ್ಲು ತಗೊಂಡ್ಮೇಲೆ ಅದನ್ನು ಯಾವ ರೀತಿ ಪಳಗಿಸ್ಬೇಕು, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ಆಲ್ರೆಡಿ ನಾ ವಿಡಿಯೋ ಮಾಡಿ ಹಾಕೀನಿ ರೀ. ನೀವೇನ್ರಿ ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರಪ್ಪ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ, ಒಂದ್ಸಲ ಚೆಕ್ ಮಾಡಿರಿ. ನೋಡ್ರಿ ಹಿಂಗೆ ಸ್ವಲ್ಪ ಅವಳು ಚೋಳು ಅಂದ್ರೆ ತರಿ ತರಿ ಆದ್ರೆ ಸಾಕು, ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ. ಈಗ ಇದ್ರಾಗ ಸ್ವಲ್ಪ ಬೆಲ್ಲ ಮತ್ತು ಹುಣ್ಸೆಹಣ್ಣು ಹಾಕಕತ್ತೀನಿ ರೀ. ಹುಣ್ಸೆಹಣ್ಣನ್ನು ಮೊದಲ ನೆನೆಸಿಟ್ಟಿದ್ದೆ. ನೀರು ಹಾಕಬಾರ್ದು, ಬರೀ ನೆನೆದಿದ್ದು ಹುಣ್ಸೆಹಣ್ಣು ಮಾತ್ರ ಹಾಕಬೇಕು. ಈಗ ಇದನ್ನು ಮತ್ತೆ ಸ್ವಲ್ಪ ಹೊತ್ತನ ಅರಿಬೇಕು. ಒಂದು 2 ನಿಮಿಷ ಅರಿದ್ರೆ ಸಾಕು. ಖಾರ ಉಪ್ಪು ಬೆಲ್ಲ ಹುಳಿ ಎಲ್ಲ ಚಲೋ ತಂಗೆ ಮಿಕ್ಸ್ ಆದ್ರೆ ಸಾಕು. ನೆಕ್ಸ್ಟ್ ಈಗ ಇದನ್ನು ರುಚಿ ನೋಡಕತ್ತಿದ್ದೆ ರೀ. ನಂಗೆ ಸ್ವಲ್ಪ ಖಾರ ಜಾಸ್ತಿ ಆಗೈತೆ ಅಂತ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹುಣ್ಸೆಹಣ್ಣು ಬೆಲ್ಲ ಹಾಕಕತ್ತೀನಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ಹೊತ್ತನ ಇದನ್ನು ಅರೆದ್ರೆ ಆತು ನೋಡ್ರಿ. ಸ್ಪೈಸಿ ಆ್ಯಂಡ್ ಟೇಸ್ಟಿ ಸ್ಪೆಷಲ್ ಗೊಡ್ಡು ಖಾರ ರೆಡಿ. ಒಂದು 8 ದಿನ ನೀವು ಇದನ್ನು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಉಪಯೋಗಿಸ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಚಟ್ನಿ ರೆಸಿಪಿ ನಿಮ್ಗೆ ಏನ್ರಿ ಲೈಕ್ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.